ನಮಸ್ಕಾರ ಆತ್ಮೀಯ ವೀಕ್ಷಕರೇ, ದೇವರ ಘನವುಳ್ಳ ನಾಮಕ್ಕೆ ಸ್ತುತಿ ಸ್ತೋತ್ರ ಮಾನ ಮಹಿಮೆ ಪ್ರಭಾವಗಳು ಉಂಟಾಗಲಿ. ಮತ್ತೊಂದು ಆವರ್ತಿ ನಿಮ್ಮ ಸಂಗಡ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತಹ ಸೌಭಾಗ್ಯವನ್ನು ದೇವರು ನನಗೆ ಕೊಟ್ಟಿದ್ದಾರೆ ಈ ಹೋಪ್ ಚಾನಲ್ನ ಮೂಲಕವಾಗಿ. ಪ್ರಿಯ ದೇವಭಕ್ತರೇ, ಈ ತ್ರೈಮಾಸಿಕದುದ್ದಕ್ಕೂ ನೀವು ದೇವರು ಸೃಷ್ಟಿ ಮಾಡಿದಂತಹ ಜೀವಿಗಳ ಮೂಲಕವಾಗಿ ಬರುವಂತಹ ಸಂದೇಶಗಳನ್ನು ಅಥವಾ ಜೀವಿತಕ್ಕೆ ಅನ್ವಯವಾಗುವಂತಹ ಸಂದೇಶಗಳನ್ನು ನೀವು ಕೇಳಿಸ್ಕೊಂಡು ಬರ್ತಾ ಇದ್ದೀರಾ. ಖಂಡಿತವಾಗಿಯೂ ನೀವು ಈ ಸಂದೇಶದಿಂದ ಆತ್ಮಿಕ ಪ್ರಯೋಜನವನ್ನು ಹೊಂದಿದ್ದೀರಾ, ಭಾಳ ಸಂತೋಷವಾಗಿದ್ದೀರಾ ಎಂಬುದಾಗಿ ನಾನು ನಂಬ್ತೇನೆ. ಈಗ ನಾವು ಈ ಸಂದೇಶವನ್ನು ಮುಂದುವರಿಸುತ್ತಾ ಇವತ್ತು ಮತ್ತೊಂದು ನಮಗೆ ಬಹಳ ಅಚ್ಚುಮೆಚ್ಚಾಗಿರುವಂಥ ಬಹಳ ಪ್ರೀತಿ ಇರುವಂತಹ ಒಂದು ಜೀವಿಯ ಮುಖಾಂತರವಾಗಿ ನಾವು ಆತ್ಮಿಕ ಪಾಠಗಳನ್ನು ಕಲಿಯೋದಕ್ಕೆ ಸೇರಿದ್ದೇವೆ. ಹಾಗಾದರೆ ಆ ಜೀವಿ ಯಾವುದು, ಯಾವ ಪಾಠವನ್ನು ನಾವು ಕಲಿತಾ ಇದ್ದೇವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋ ಮುನ್ನ ನಮ್ಮ ಮನಸ್ಸುಗಳನ್ನು, ನಮ್ಮ ಹೃದಯವನ್ನು ನಾವು ದೇವರಾತ್ಮನಿಗೆ ಒಪ್ಪಿಸಿಕೊಟ್ಟವರಾಗಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥಿಸುವ. ನಮ್ಮ ಪರಲೋಕದ ದೇವರೇ, ಸೃಷ್ಟಿಕರ್ತನೇ, ಜಗದ್ರಕ್ಷಕನೇ, ನೀನು ಸೃಷ್ಟಿ ಮಾಡಿದಂಥ ಈ ಜೀವಿಗಳ ಮುಖಾಂತರವಾಗಿ ನಮಗೆ ನೀನು ಮಾತನಾಡು ಹಾಗೂ ನಾವು ನಮ್ಮ ಜೀವಿತದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಕೃಪೆ ಮಾಡು. ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ದೇವ ಮಕ್ಕಳೇ, ಇವತ್ತು ನಾನು ನಿಮ್ಮ ಸಂಗಡ ಹಂಚಿಕೊಳ್ಳುವಂತಹ ಆ ಜೀವಿ ಬೇರೆ ಯಾವುದಲ್ಲ, ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಾಗಿರುವಂಥ ಸತ್ಯವೇದದ ಒಂದು ವಚನ, ಒಂದು ಅಧ್ಯಾಯ ಅಂತಾನೆ ಹೇಳ್ಬೋದು. ಕೀರ್ತನೆಗಳ ಪುಸ್ತಕ 23ನೇ ಅಧ್ಯಾಯ. ಕೀರ್ತನೆಗಳ ಪುಸ್ತಕ 23ನೇ ಅಧ್ಯಾಯದಲ್ಲಿ ನಮ್ಮ ಎಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಒಂದು ಸುಂದರವಾದಂತಹ ವಚನಗಳಲ್ಲಿ ಕೊಡಲ್ಪಟ್ಟಿದೆ. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆಯೇನು. ಆತನ ಹಸಿರು ಹುಲ್ಲುಗಾವಲುಗಳಲ್ಲಿ ನನ್ನನ್ನು ತಂಗಿಸ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡ್ತಾನೆ, ಇತ್ಯಾದಿ ಇತ್ಯಾದಿ ಇತ್ಯಾದಿಯಾಗಿ ನನ್ನ ಪ್ರಾಣನ ಉಜ್ಜೀವಿಸ ಮಾಡ್ತಾನೆ. ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ನಿನ್ನ ಹತ್ತಿರ ಇರೋದ್ರಿಂದ ಕೇಡಿಗೆ ಹೆದರೋದಿಲ್ಲ. ನಿನ್ನ ದೋಣೆ, ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತೆ. ವೈರಿಗಳ ಮುಂದೆ ಔತಣವನ್ನು ಸಿದ್ಧಪಡಿಸ್ತಿ, ತಲೆಗೆ ತೈಲವನ್ನು ಹಚ್ಚಿಸ್ತಿ, ಪಾತ್ರೆ ತುಂಬಿ ಹೊರಿಸುತ್ತದೆ. ನಿಶ್ಚಯವಾಗಿ ನನ್ನ ಜೀವದುದ್ದಕ್ಕೂ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸ್ತವೆ. ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸ್ತೇನೆ. ಯಾರು ಹೇಳ್ತಾ ಇದ್ದಾರೆ ಈ ಮಾತನ್ನು? ಯಾರಿಗೆ ಹೇಳ್ತಾ ಇದ್ದಾರೆ ಈ ಮಾತನ್ನು? ಈ ಮಾತನ್ನು ಕುರುಬ ಹೇಳ್ತಾ ಇದ್ದಾನೆ ಅಂತ ನಾವು ಅನ್ಕೋಬಹುದು. ಇಲ್ಲ ಪ್ರಿಯರೇ, ಕುರಿ ತನ್ನ ಜೀವಿತದಲ್ಲಿ ದೇವರು ಮಾಡಿದಂಥ ಮಹೋಪಕಾರವನ್ನು ನೆನೆಸಿ ದೇವರು ಏನಾಗಿದ್ದಾನೆ ಕುರುಬನಾಗಿ, ನಾನು ಕುರಿಗೆ ಅಂದರೆ ಕುರಿಯಾದಂಥ ನನಗೆ ಕುರುಬನಾಗಿ ದೇವರು ಏನಾಗಿದ್ದಾನೆ ಅನ್ನೋದನ್ನು ಆ ಕುರಿ ಹೇಳ್ತಾ ಇದೆ. ಹಾಗಾದರೆ ಇಲ್ಲಿ ಈ ಕುರಿ ಯಾರು? ಆತ್ಮಿಕವಾಗಿ ಇದನ್ನು ನಾವು ನೋಡುವ ಕುರಿ ಅಂತ ಹೇಳಿದ್ರೆ ಸಭೆ ಅಥವಾ ನಾವುಗಳು. ಕುರುಬ ಅದು ಕ್ರಿಸ್ತನಾಗಿದ್ದಾನೆ. ಆದರೆ ಈಗ ನಿಮ್ಗೆ ಅರ್ಥ ಆಗಿರಬೇಕು ನಾನು ಇವತ್ತು ಯಾವ ಪ್ರಾಣಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಕುರಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ದಿ ಲೈಫ್ ಲೆಸನ್ಸ್ ಫ್ರಮ್ ದ ಶೀಪ್. ಪ್ರಿಯರೇ, ಕುರಿ ಅಂದ ತಕ್ಷಣವೇ ನಮಗೆ ನೆನಪಾಗೋದು ಅದರ ಸರಳತೆ, ಅದರ ಮುಗ್ಧತೆ, ಅದರ ಪ್ರಾಮಾಣಿಕತೆ. ಮತ್ತು ಕೆಲವರು ಕುರಿಯನ್ನು ಕೆಲವು ತಮಾಷೆಗಾಗಿಯೂ ಸಹ ಬಳಸ್ತಾರೆ. ಹೇಗೆ ಅಂದರೆ ಯಾರಾದರೂ ವ್ಯಕ್ತಿಯನ್ನು ಮೋಸಪಡಿಸೋದಕ್ಕೆ ಕುರಿಯ ಹೆಸರನ್ನು ಬಳಸ್ತಾರೆ. ಅಂದರೆ ನೋಡವನನ್ನು ನಾನು ಹೆಂಗೆ ಬಕ್ರಾ ಮಾಡಿದೆ, ನೋಡವನನ್ನು ನಾನು ಹೆಂಗೆ ಮೋಸಗೊಳಿಸಿದೆ ಅಂತ ಹೇಳೋದಕ್ಕೆ ಈ ಹಿಂದಿ ಪದ ಬಕ್ರಾ ಅನ್ನುವಂಥ ಪದವನ್ನು ಬಳಸ್ತಾರೆ. ಸೊ ಅಂದರೆ ಅದು ಏನನ್ನು ಹೇಳ್ಕೊಡುತ್ತೆ ನಮಗೆ ಅಂದರೆ ಕುರಿ ಅನ್ನುವಂಥದ್ದು ಇದು ಬಹಳ ಮುಗ್ಧವಾದಂಥ ಪ್ರಾಣಿ ಅಂತ ನಮಗೆ ಅರ್ಥ ಆಗುತ್ತೆ. ಸರಿ, ಬನ್ನಿ ಹಾಗಾದರೆ ಈ ಕುರಿಯ ಜೀವಿತದಲ್ಲಿ ಇನ್ನೇನೆಲ್ಲ ವಿಚಾರಗಳಿವೆ ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಕುರಿಗೆ ಬಹಳ ಮೆಮೊರಿ ಪವರ್ ಅಂದರೆ ಜ್ಞಾಪಕ ಶಕ್ತಿ ಬಹಳ ಹೆಚ್ಚು ಎಂಬುದಾಗಿ ನಾವು ಇತಿಹಾಸದಲ್ಲಿ ಅಥವಾ ರಿಸರ್ಚ್ ಮೂಲಕವಾಗಿ ನಾವು ತಿಳ್ಕೊಳ್ತೇವೆ. ಸೊ ಈ ಕುರಿ ತನ್ನ ಜೀವಿತದಲ್ಲಿ ಅದು ಸರಿಸುಮಾರು 50 ಕುರಿಗಳ ಮುಖಗಳನ್ನು ಅದು ಜ್ಞಾಪಕದಲ್ಲಿ ಇಟ್ಕೊಳ್ಳುತ್ತಂತೆ. ಅಷ್ಟು ಮಾತ್ರವಲ್ಲ, ಕೆಲವು ವ್ಯಕ್ತಿಗಳನ್ನು ಅಂದರೆ ಅದ್ರ ಜೊತೆಗೆ ಜಾಸ್ತಿ ಒಡನಾಟ ಹೊಂದಿದಂತಹ
ಕುರುಬ ಆಗಿರ್ಬೋದು ಅಥವಾ ಕುರುಬನ ಕುಟುಂಬವಾಗಿರ್ಬೋದು, ಯಾರೆಲ್ಲ ಆ ಕುರಿ ಜೊತೆಗೆ ಜಾಸ್ತಿ ಒಡನಾಟವನ್ನು ಇಟ್ಕೊಂಡಿರ್ತಾರೋ ಅಂಥ ಕೆಲವು ವ್ಯಕ್ತಿಗಳ ಮುಖಗಳನ್ನು ಅದು ಸ್ಪಷ್ಟವಾಗಿ ಗುರುತಿಸುತ್ತೆ, ಅದನ್ನು ಜ್ಞಾಪಕದಲ್ಲಿ ಇಟ್ಕೊಂಡಿರುತ್ತೆ. ಅಷ್ಟು ಮಾತ್ರವಲ್ಲದೆ ಕುರಿಗೆ ಆ ಕುರುಬನ ಸ್ವರ ಕೂಡ ಭಾಳ ಸ್ಪಷ್ಟವಾಗಿ ಜ್ಞಾಪಕದಲ್ಲಿರುತ್ತೆ. ಸೊ ಆದ್ದರಿಂದ ಯೇಸು ಸ್ವಾಮಿ ಯೋಹಾನನ ಸುವಾರ್ತೆಯ 10ನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾನೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ ಎಂಬುದಾಗಿ. ಅಂದರೆ ಕುರಿಗಳಿಗೆ ಮೆಮರಿ ಪವರ್, ನೆನಪಿನ ಶಕ್ತಿ ಇದೆ. ಪ್ರಿಯ ದೇವ ಮಕ್ಕಳೇ, ದೇವರು ತನ್ನ ಸೃಷ್ಟಿ ಕ್ರಮದಲ್ಲಿ ಮನುಷ್ಯರನ್ನು ರೂಪಿಸುವಾಗ ದೇವರು ತಾನು ಹೇಗಿದ್ದಾನೋ ಹಾಗೆ ಮನುಷ್ಯನನ್ನು ರೂಪಿಸಿದ್ದಾನೆ. ನಮಗೂ ಸಹಿತ ಆತನು ಈ ಮೆಮರಿ ಪವರ್ ಅಥವಾ ನೆನಪಿನ ಶಕ್ತಿಯನ್ನು ಆತ ನಮಗೆ ಕೊಟ್ಟಿದ್ದಾನೆ. ಕುರಿಗಳು ತಮ್ಮ ಯಜಮಾನನನ್ನು ಜ್ಞಾಪಕದಲ್ಲಿ ಇಟ್ಕೊಳ್ತವೆ, ಅವನ ಸ್ವರಕ್ಕೆ ಕಿವಿಗೊಡ್ತವೆ. ಆದರೆ ದೇವರು ನಮಗೂ ಜ್ಞಾನವನ್ನು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ನಾವು ಎಷ್ಟರ ಮಟ್ಟಿಗೆ ನಮ್ಮ ಯಜಮಾನನ ಸ್ವರವನ್ನು ನಾವು ಕೇಳ್ತೇವೆ ಅಥವಾ ಆತನ ಸ್ವರವನ್ನು ನಾವು ಗ್ರಹಿಸ್ತೇವೆ, ಆತನ ಸ್ವರಕ್ಕೆ ನಾವು ಕಿವಿಗೊಡ್ತೇವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ನಾವು ನಿಜವಾಗ್ಲೂ ನಮ್ಮ ಯಜಮಾನನ ಸ್ವರಕ್ಕೆ ಕಿವಿ ಕೊಡ್ತೀವ? ಆಮೇಲೆ ಎರಡನೇದಾಗಿ ಕುರಿಗಳಿಗೆ ದೃಷ್ಟಿ ಬಹಳ ಸ್ಪಷ್ಟವಾಗಿರುತ್ತೆ, ಅಮೇಝಿಂಗ್ ವಿಷನ್. ಕುರಿ ಅದು ಹಿಂದೆ ನಡೀತಾ ಇರುವಂಥ ವಿಚಾರಗಳನ್ನು ಹೀಗೆ ಟರ್ನ್ ಆಗಿ ನೋಡಿ ತಿಳ್ಕೋಬೇಕು ಅಂತ ಏನಿಲ್ಲ, ಹಿಂದೆ ನಡೀತಾ ಇರುವಂಥದ್ದನ್ನು ಅದು ಮುಂದೆಯಿಂದನೇ ಗ್ರಹಿಸುತ್ತಂತೆ. ಅಂದರೆ ಅದು ಹಿಂದೆ ನಡೆಯುವಂಥ ವಿಷಯಗಳು ಸಹಿತ ಕುರಿಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಅದು ತನ್ನ ಶಿರವನ್ನು ಅಥವಾ ತನ್ನ ಕತ್ತನ್ನು ಅದು ಬಹುಮಟ್ಟಿಗೆ ಅದು ಏನು ಮಾಡುತ್ತಂತೆ, ಇದೇ ಡೈರೆಕ್ಷನಲ್ಲಿದ್ದರೂ ಬಹುಮಟ್ಟಿಗೆ ಅದು ತನ್ನ ಕತ್ತನ್ನು ತಿರುಗಿಸುವಂಥ ಸಾಮರ್ಥ್ಯವನ್ನು ಅದು ಹೊಂದಿದೆ ಎಂಬುದಾಗಿ ನಮಗೆ ಅಧ್ಯಯನದಿಂದ ತಿಳಿದು ಬರುತ್ತೆ. ಸೊ ಅಂದರೆ ಈ ಕುರಿಗೆ ಅದರ ವಿಷನ್, ದೃಷ್ಟಿ ಭಾಳ ಸ್ಪಷ್ಟವಾಗಿದೆ. ಮುಂದೆ ಏನು ನಡೀತಾ ಇದೆ, ಮುಂದೆ ಏನು ನಡೀಲಿಕ್ಕೆ ಇದೆ, ಹಿಂದೆ ಏನು ನಡೀತು ಅನ್ನುವಂಥದ್ದನ್ನು ಅದನ್ನು ಭಾಳ ಸ್ಪಷ್ಟವಾಗಿ ತಿಳ್ಕೊಂಡಿದೆ. ಪ್ರಿಯ ದೇವಜನರೇ, ಇದನ್ನು ನಾವು ಆತ್ಮಿಕ ವಿಚಾರಕ್ಕೆ ತೆಗೆದುಕೊಳ್ಳುವಾಗ ನಮಗೆ ಸತ್ಯವೇದ ಇತಿಹಾಸದಲ್ಲಿ ಏನು ನಡೀತು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿಕೊಟ್ಟಿದೆ. ಹಾಗೆ ಪ್ರಕಟಣೆ ಪುಸ್ತಕ ಹಾಗೂ ಸತ್ಯವೇದದ ಬಹುತೇಕ ಪ್ರವಾದನೆಗಳು ಮುಂದೆ ಏನು ನಡೀಲಿಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ನಮಗೆ ಭಾಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾವೆ. ಹೀಗಿರುವಾಗ ನಾವು ಈ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿದ್ದಾವೆ? ಕುರಿ ತನಗೆ ಅಪಾಯ ಇದೆ ಅಂತ ತಿಳಿದಾಗ ಆ ವಿಷನ್, ಆ ದೃಷ್ಟಿಯನ್ನು ಅದು ತಿಳ್ಕೊಂಡಾಗ ಅದು ಏನು ಮಾಡುತ್ತೆ, ರಕ್ಷಣೆಗಾಗಿ ಅಥವಾ ತಪ್ಪಿಸಿಕೊಳ್ಳೋದಕ್ಕಾಗಿ ಅದು ಓಡಿ ತನ್ನ ಯಜಮಾನನ ಬಳಿಗೆ ಹೋಗುತ್ತೆ. ಇವತ್ತು ನಾವುಗಳು ಮುಂದೆ ಏನು ಸಂಭವಿಸಲಿಕ್ಕಿದೆ ಅನ್ನುವಂಥದ್ದು ಸತ್ಯವೇದದಲ್ಲಿ ಅಥವಾ ಆತ್ಮನ ನುಡಿಗಳಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿದಿರುವುದರಿಂದ ನಾವು ಎಷ್ಟರ ಮಟ್ಟಿಗೆ ಎಚ್ಚರವಾಗಿದ್ದೇವೆ, ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳುವಂಥದ್ದು ಅಗತ್ಯವಾಗಿದೆ. ಮೂರನೇದಾಗಿ, ಈ ಕುರಿಗಳು ಬಹಳ ಅನ್ಯೋನ್ಯ ಜೀವಿಗಳು. ದೇ ಆರ್ ವೆರಿ ಸೂಪರ್ ಸೋಷಿಯಲ್, ಬಹಳ ಅನ್ಯೋನ್ಯತೆಯಾಗಿ ಇರೋದಕ್ಕೆ ಇಷ್ಟಪಡ್ತವೆ. ಕುರಿಗಳು ಒಂಟಿಯಾಗಿರೋದಕ್ಕೆ ಇಷ್ಟಪಡೋದಿಲ್ಲ, ಯಾವಾಗಲೂ ಗುಂಪಲ್ಲಿರಬೇಕು ಅಂತ ಇಷ್ಟಪಡ್ತವೆ. ಒಂದು ವೇಳೆ ಆ ಕುರಿಯ ಗುಂಪಿನಿಂದ ಒಂದು ಕುರಿಯನ್ನು ನೀವು ಸಪ್ರೇಟ್ ಮಾಡಿದ್ರೆ ಅಥವಾ ಪ್ರತ್ಯೇಕಿಸಿದ್ರೆ ಆ ಕುರಿ ಏನಾಗುತ್ತೆ ಅಂತೆ, ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಂತೆ, ಡಿಪ್ರೆಷನ್ಗೆ ಹೋಗುತ್ತಂತೆ. ಅದು ಗಾಬರಿ ಆಗುತ್ತೆ, ಭಯ ಪಡುತ್ತೆ, ಆಮೇಲೆ ಅದು ಸತತವಾಗಿ ಕೂಗ್ತಾನೆ ಇರುತ್ತೆ. ಸುಮಾರು 2-3 ದಿನಗಳ ಕಾಲವಾದರೂ ಅದು ಏನು ಮಾಡುತ್ತೆ, ಸತತವಾಗಿ ಕೂಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಖಿನ್ನತೆಗೆ ಅಥವಾ ಅದು ಗಾಬರಿಗೆ, ಭಯಕ್ಕೆ ಒಳಗಾಗಿರುತ್ತೆ. ಪ್ರಿಯ ದೇವ ಮಕ್ಕಳೇ, ಇದರಿಂದ ನಾವೇನು ಅರ್ಥ ಮಾಡ್ಕೋಬಹುದಪ್ಪ ಅಂತ ಹೇಳಿದ್ರೆ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಕ್ರೈಸ್ತಿಯ ಅನ್ಯೂನ್ಯತೆಯಲ್ಲಿ ನಾವು ಜೀವಿಸಬೇಕು. ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ದ್ರಾಕ್ಷೆಯ ಬಳ್ಳಿ ಹಾಗೂ ಕೊಂಬೆಗಳ ಒಂದು ಸಾಮ್ಯವನ್ನು ಆತನ ಹೇಳ್ತಾನೆ. ಸ್ವಾಮಿ ಹೇಳ್ತಾರೆ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು ಎಂಬುದಾಗಿ. ಯಾವಾಗ ಆ ದ್ರಾಕ್ಷೆ ಬಳ್ಳಿಯಲ್ಲಿ ಆ ಕೊಂಬೆ ನೆಲೆಗೊಂಡಿರುತ್ತೋ ಆವಾಗ ಅದೇನಾಗುತ್ತೆ, ಫಲವನ್ನು ಕೊಡುತ್ತೆ.
ಒಂದು ವೇಳೆ ಆ ದ್ರಾಕ್ಷೆ ಬಳ್ಳಿಯಲ್ಲಿ ಆ ಕೊಂಬೆ ನೆಲೆಗೊಂಡಿಲ್ಲ ಅಂತ ಹೇಳಿದ್ರೆ ಅದು ಫಲವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ವಾಮಿ ಸ್ಪಷ್ಟವಾಗಿ ನಮಗೆ ಹೇಳಿದ್ದಾರೆ. ಅಂದರೆ ಕ್ರೈಸ್ತಿಯ ಅನ್ಯೂನ್ಯತೆ ನಮಗೆ ಬಹಳ ಅಗತ್ಯ. ನಾವು ಒಂದು ವೇಳೆ ಕ್ರೈಸ್ತಿಯ ಅನ್ಯೂನ್ಯತೆಯಿಂದ ದೂರ ಉಳಿಯುವ ಪಕ್ಷಕ್ಕೆ, ನಾವು ದೇವಾಲಯಕ್ಕೆ ಆರಾಧನೆಗೆ ಹೋಗದೆ ಅಥವಾ ನಾವು ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸದೆ ದೇವರ ವಾಕ್ಯ ಧ್ಯಾನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳದೆ ಹೋಗುವ ಪಕ್ಷಕ್ಕೆ ನಾವು ಸಹಿತ ಆತ್ಮಿಕ ಖಿನ್ನತೆಯನ್ನು ನಾವು ಅನುಭವಿಸುವಂಥ ಸಾಧ್ಯತೆಗಳಿದೆ. ಸೊ ಆದ್ದರಿಂದ ದೇವರ ವಾಕ್ಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲು ನಮಗೆ ಈ ವಿಷಯವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಈ ಹಿಂದಿನ ಸಂದೇಶದಲ್ಲಿ ನಾನು ನಿಮಗೆ ಅದನ್ನು ತಿಳಿಸಿದ್ದೆ. ನಾವು ಸಭೆಯಾಗಿ ಕೂಡುವುದನ್ನು ರೂಢಿಯಾಗಿ ಮರೆತಿರೋ ಪ್ರಕಾರ ನಾವು ಹಾಗೆ ಮರೆಯಬಾರದು. ನಾವು ದೇವಾಲಯಕ್ಕೆ ಹೋಗ್ಬೇಕು. ನಾವು ದೇವರ ಅನ್ಯೂನ್ಯತೆಯಲ್ಲಿ, ಸಭೆಯ ಅನ್ಯೂನ್ಯತೆಯಲ್ಲಿ ನಾವು ಪಾಲನ್ನು ಹೊಂದಬೇಕು. ದೇವರು ಹೇಳ್ತಾನೆ, ನಾನು ಬರೋವರೆಗೂ ನೀವೇನು ಮಾಡ್ರಿ, ಈ ಪವಿತ್ರ ಅನ್ಯೂನ್ಯ ಭೋಜನದಲ್ಲಿ, ಅಂದರೆ ಪ್ರಭು ಸಂಸ್ಕಾರ ಅಂತ ಏನು ನಾವು ಕರೀತೇವೆ, ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಭುಜಿಸುವಂಥ ಆ ಪರಿಶುದ್ಧ ಸಂಸ್ಕಾರದಲ್ಲಿ ನಾವು ಪಾಲನ ಹೊಂದಬೇಕು. ಅಂದರೆ ನಾವು ಸಭೆಯ ಅನ್ಯೂನ್ಯತೆಯಲ್ಲಿ ನಾವು ಇರಬೇಕು ಎಂಬುದಾಗಿ ಸ್ವಾಮಿ ಬಯಸ್ತಾ ಇದ್ದಾರೆ. ಸೊ ಹೀಗಿರೋದ್ರಿಂದ ನಾವು ಈ ಕುರಿಗಳ ಉಪಾಧಿಯಲ್ಲಿ ಯಾವಾಗಲೂ ಅನ್ಯೂನ್ಯತೆಯಲ್ಲಿ ನಾವು ಇರಬೇಕು. ಯಾಕಂದರೆ ಒಗ್ಗಟ್ಟಿನಲ್ಲಿ ಬಲ ಇದೆ. ಪ್ರಿಯರೇ, ಸುಮ್ಮನೆ ಗಮನಿಸಿ, ನೀವು ಯಾವುದಾದ್ರೂ ಒಂದು ತೋಳ ಕುರಿಯ ಬಳಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಒಂದು ವೇಳೆ ಆ ಕುರಿ ಒಂಟಿಯಾಗಿದ್ದರೆ ಅದು ಇಮ್ಮಿಡಿಯೇಟಾಗಿ ಏನು ಮಾಡುತ್ತೆ, ಗುಂಪು ಇರುವ ಕಡೆ ಅದು ಓಡಿ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಕುರಿಗೆ ತಿಳಿದಿದೆ, ಒಂಟಿಯಾಗಿ ಈ ತೋಳವನ್ನು ನಾನು ಎದುರಿಸೋಕೆ ಆಗೋದಿಲ್ಲ, ಆದರೆ ಗುಂಪಾಗಿದ್ದರೆ ನಾವು ಇದನ್ನು ಎದುರಿಸಬಹುದು ಅಂತ ಹೇಳಿ. ಪ್ರಿಯರೇ, ಸೈತಾನನು ನಮ್ಮ ಬಲಹೀನತೆಯನ್ನು ಅರ್ಥ ಮಾಡಿಕೊಂಡು ಆತನು ನಾವು ಸಭೆಯಿಂದ ದೂರ ಉಳಿಯುವಾಗ, ದೇವರ ಅನ್ಯೂನ್ಯತೆಯಿಂದ ದೂರ ಉಳಿಯುವಾಗ, ಗುಂಪಿನಿಂದ ನಾವು ದೂರ ಉಳಿಯುವಾಗ ಅದನ್ನೇ ಅಸ್ತ್ರ ಮಾಡಿಕೊಂಡು ನಮ್ಮನ್ನು ಆತನೇನು ಮಾಡ್ತಾನೆ, ನಾಶನಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ನಮಗೆಲ್ಲ ತಿಳಿದಿರುವಂಥ ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದ್ರೆ ಆದಾಮ ಮತ್ತು ಹವಳು ಆ ಏದೆನ್ ತೋಟದಲ್ಲಿ ಒಂಟಿಯಾಗಿ ಇರುವ ಸಮಯದಲ್ಲಿ ಸೈತಾನನು ಆಕೆಯನ್ನು ಸರ್ಪದ ಉಪಾಧಿಯಲ್ಲಿ ಬಂದು ಆಕೆಯನ್ನು ಮೋಸಗೊಳಿಸಿದ್ರು. ಹಾಗೆ ನಾವು ಒಂಟಿಗರಾಗಿರುವಾಗ ಸೈತಾನ್ ನಮ್ಮನ್ನು ಮೋಸಗೊಳಿಸ್ತಾನೆ. ಎಂಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್. ನಮ್ಮ ಮನಸ್ಸು ಅದು ಖಾಲಿಯಾಗಿರುವಾಗ ಸೈತಾನನಲ್ಲಿ ಕೆಲಸ ಮಾಡೋದಕ್ಕೆ ಬಯಸ್ತಾನೆ. ಸೊ ಹೀಗಿರೋದ್ರಿಂದ ನಾವು ಯಾವಾಗಲೂ ದೇವರ ಜ್ಞಾನದಿಂದ, ದೇವರ ವಾಕ್ಯದಿಂದ, ಸತ್ಯ ಮಾತುಗಳಿಂದ ಹಾಗೂ ನೀತಿಯ ಪದಗಳಿಂದ ನಾವು ತುಂಬಿಸಲ್ಪಟ್ಟಿರಬೇಕು. ಓಕೆ, ಈ ಕುರಿಗಳಿಗೆ ಇರುವಂಥ ಇನ್ನೊಂದು ಬಹಳ ಶ್ರೇಷ್ಠವಾದಂಥ ಅಂಶ ಏನಪ್ಪ ಅಂದರೆ, ಕುರಿಗಳನ್ನು ನೀವು ಕತ್ತಲೆಯಲ್ಲಿ ತೆಗೆದುಕೊಂಡು ಹೋಗಿ ಕಟ್ಟ್ರಿ, ಆದರೆ ಕುರಿಗಳು ಮಾತ್ರ ಯಾವ ಕಡೆ ಬೆಳಕು ಬರ್ತಾ ಇರುತ್ತೋ ಆ ಕಡೆನೇ ತನ್ನ ದೃಷ್ಟಿಯನ್ನು ಪಸರಿಸಿರುತ್ತೆ ಅಥವಾ ತನ್ನ ದೃಷ್ಟಿಯನ್ನು ಹರಿಸಿರುತ್ತೆ. ಅದು ಯಾವಾಗಲೂ ಅದು ಕತ್ಲೆನಲ್ಲಿದ್ದರೂ ಅದು ಬೆಳಕಿನ ಕಡೆಗೆ ನೋಡ್ತಾ ಇರುತ್ತೆ. ಬೆಳಕನ್ನು ಅದು ಇಷ್ಟಪಡುತ್ತೆ ಕುರಿ. ಪ್ರಿಯ ದೇವ ಮಕ್ಕಳೇ, ದೇವ್ರ ವಾಕ್ಯದಲ್ಲಿ ನಾವು ಹೀಗೆ ಓದ್ತೇವೆ, ಸ್ವಾಮಿ ತನ್ನ ಕುರಿತಾಗಿ ಹೇಳ್ತಾನೆ, ನಾನು ಲೋಕಕ್ಕೆ ಬೆಳಕಾಗಿದ್ದೀನಿ. ಅದೇ ಸ್ವಾಮಿ ಮತ್ತೆ ಮುಂದುವರೆದು ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ಬೆಳಕು ತನ್ನಲ್ಲಿ ಕತ್ತಲೆಯನ್ನು ಹೊಂದಿದ್ರೆ ಪ್ರಯೋಜನ ಇಲ್ಲ ಅಲ್ವಾ? ಇವತ್ತು ಈ ಭೂಮಿ ಮೇಲೆ ದೇವರು ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಬೆಳಕಿನ ಮಕ್ಕಳಾಗಿರಬೇಕು ಅಂತ ಸೃಷ್ಟಿ ಮಾಡಿದ್ದಾರೆ. ದೇವರು ನಮ್ಮನ್ನು ಬೆಳಕಾಗಿರೋದಕ್ಕಾಗಿ ಸೃಷ್ಟಿ ಮಾಡಿದ್ದಾರೆ. ಕುರಿ ಕತ್ತಲೆಯಲ್ಲಿರೋದಕ್ಕೆ ಇಷ್ಟಪಡೋದಿಲ್ಲ, ಅದು ಬೆಳಕಲ್ಲಿರೋದಕ್ಕೆ ಇಷ್ಟಪಡುತ್ತೆ, ಬೆಳಕನ್ನು ಯಾವಾಗಲೂ ದೃಷ್ಟಿಸುತ್ತೆ. ಹಾಗೆ ನಾವು ಈ ಲೋಕದಲ್ಲಿ ಕತ್ತಲೆಯ ಜೀವಿತವನ್ನು ನಾವು ಜೀವಿಸುವ ಪಕ್ಷಕ್ಕೆ, ನಾವು ಪಾಪದಿಂದ, ಅಂಧಕಾರದಿಂದ, ಸೈತಾನನ ಉರ್ಲಿನಲ್ಲಿ ಸಿಕ್ಕಾಕೊಂಡಿರೋ ಪಕ್ಷಕ್ಕೆ ನಾವು ಬೆಳಕಾಗಿರುವಂಥ ಕ್ರಿಸ್ತನ ಕಡೆಗೆ ನಮ್ಮ ದೃಷ್ಟಿಯನ್ನು ಪಸರಿಸುವಾಗ ಕ್ರಿಸ್ತನು ನಮ್ಮನ್ನು ಆ ಕತ್ತಲೆಯಿಂದ ಬಿಡಿಸಿ, ಘೋರ ಅಂಧಕಾರದಿಂದ ನಮ್ಮನ್ನು ತಪ್ಪಿಸಿ ಆತನು ತನ್ನ ಶ್ರೇಷ್ಠ ಬೆಳಕಿನ ಕಡೆಗೆ ಆತ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ದೇವರ ಬಳಿಗೆ ಬರೋದಕ್ಕೆ ನಿಮಗೆ ಮನಸ್ಸುಂಟು, ದೇವರ ಬೆಳಕನ್ನು ಹೊಂದಿಕೊಳ್ಳೋದಕ್ಕೆ ನಿಮಗೆ ಮನಸ್ಸುಂಟು, ಇದೇ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ದೇವರ ಬಳಿಗೆ ಬನ್ನಿರಿ, ನಿಮ್ಮ ಪಾಪದ ಜೀವಿತವನ್ನು ತ್ಯಜಿಸಿ
ದೇವರೇ, ನೀನು ಬೆಳಕಾಗಿರುವ ಹಾಗೆ ನಾನು ಸಹ ಬೆಳಕಾಗಿರುವಂತೆ ನನ್ನ ಮನಸ್ಸನ್ನ, ನನ್ನ ಹೃದಯವನ್ನು ನೀನು ಮಾರ್ಪಡಿಸಪ್ಪ. ನನ್ನ ಜೀವಿತದಲ್ಲಿ ಅಡಗಿರುವಂಥ ಕತ್ತಲೆನ ಸಂಪೂರ್ಣವಾಗಿ ದೂರ ಮಾಡು ಸ್ವಾಮಿ. ನಾನು ಬೆಳಕಿನ ಮಗನಾಗಿರಬೇಕು. ನಾನು ಬೆಳಕಾಗಿರೋದ್ರ ಜೊತೆಗೆ ಇತರರಿಗೆ ಬೆಳಕನ್ನು ಪ್ರಸರಿಸುವಂಥ ಮಗನು ಮಗಳು ನಾನು ಆಗಿರಬೇಕು ಎಂಬುದಾಗಿ ಇವತ್ತು ನಾನು ನೀವು ದೇವರ ಮುಂದೆ ಪ್ರಾರ್ಥಿಸಬೇಕಾಗಿದೆ. ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮನ್ನು ಈ ಲೋಕದಲ್ಲಿ ಇತರರಿಗೆ ಬೆಳಕಾಗಿ ಇರೋದಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ. ಕತ್ತಲೆಯಲ್ಲಿರುವಂಥ ಜನರನ್ನು, ಘೋರಾಂಧಕಾರದಲ್ಲಿರುವಂಥ ಜನರನ್ನು ದೇವರ ವಾಕ್ಯವೆಂಬ ಬೆಳಕನ್ನು ನಾವು ಚೆಲ್ಲಿ ಅವರನ್ನು ದೇವರ ಬಳಿಗೆ ಕರೆತರುವಂಥದ್ದು, ನಡೆಸುವಂಥದ್ದು ಯುಕ್ತವಾಗಿದೆ, ಅಗತ್ಯವಾಗಿದೆ. ಆ ದೊಡ್ಡ ಜವಾಬ್ದಾರಿಕೆಯನ್ನು ಸ್ವಾಮಿ ನಮ್ಮ ಹೆಗಲ ಮೇಲೆ ಇಟ್ಟಿದ್ದಾನೆ. ನಾವು ಸಂಗೀತಗಳಲ್ಲಿ ಒಂದು ಸಂಗೀತವನ್ನು ಹಾಡ್ತೇವೆ, ಹೋಗಿ ಸಾರಿರಿ ನನ್ನ ವಾರ್ತೆ, ದಾರಿಯ ಕಾಣದೆ ಚೆದುರಿರುವ ಕುರಿಗಳ ರೀತಿಯಲ್ಲಿ ಬಳಲಿರುವ ನರಗುರುಗಳ ಪಾದ ಅರಿಯದೇ ಪಿಡಿದಿಯ ನರಕದ ಮಾರ್ಗದಿ ನಡೆದಿರುವ ಅಂಥ ಜನರನ್ನು ತ್ವರೆತದಿ ಕರೆಯಿರಿ ಆ ಜನವ ಎಂಬುದಾಗಿ ನಾವು ಹಾಡನ್ನು ಹಾಡ್ತೇವೆ. ಆದರೆ ಎಷ್ಟು ಮಟ್ಟಿಗೆ ನಾವು ಬೆಳಕನ್ನು ಹೊಂದಿದ್ದೇವೆ? ಕತ್ತಲೆಯಲ್ಲಿರುವಂಥ ಜನರಿಗೆ ನಾವು ಬೆಳಕಾಗಿದ್ದೇವೆ, ನಾವು ಉದಾಹರಣೆಯಾಗಿ ಬದುಕ್ತಾ ಇದ್ದೇವೆ. ಒಂದು ಕ್ರೈಸ್ತನಾಗಿ ಅಥವಾ ದೇವರ ಮಗಳು ಅಂತ ಕರೆಸಿಕೊಳ್ಳುವಂಥ ನಾನು ಎಷ್ಟರ ಮಟ್ಟಿಗೆ ಇತರರಿಗೆ ಮಾದರಿಯ ಜೀವಿತವನ್ನು ನಾನು ಜೀವಿಸ್ತಾ ಇದ್ದೀನಿ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಹಾಗೂ ಬೆಳಕಿನ ಮಕ್ಕಳಾಗಿ ದೇವರ ಕರೆಗೆ ನಾವು ಕಿವಿಗೊಟ್ಟು ಬೆಳಕಿನ ಮಕ್ಕಳಾಗಿ ಜೀವಿಸೋದಕ್ಕೆ ನಾವು ಮನಸ್ಸು ಮಾಡಬೇಕಾಗಿದೆ. ಪ್ರಿಯರೇ, ನಮ್ಮ ಕತ್ತಲೆಯ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಕ್ರಿಸ್ತನೆಂಬ ಬೆಳಕನ್ನು ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಂಡು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸಬೇಕಾಗಿದೆ. ಹಾಗೂ ಕೊನೆಯದಾಗಿ, ಈ ಕುರಿ ಅದರದ್ದು ಒಂದು ಬಲಹೀನತೆ ಏನಪ್ಪ ಅಂತ ಹೇಳಿದ್ರೆ, ಅದು ನಡೆಯುವಾಗ ಅಥವಾ ಓಡುವಾಗ ಅದರ ಹಿಂದಿನ ಕಾಲುಗಳು ಸ್ವಲ್ಪ ಬಲಹೀನವಾಗಿವೆ. ಹೀಗಾಗಿ ಅದು ಏನು ಮಾಡುತ್ತೆ, ಬಿದ್ದು ಹೋಗುತ್ತೆ, ದಬಕ್ಕಂತ ಅದು ಬಿದ್ದು ಹೋಗುತ್ತೆ. ಸಮ್ಟೈಮ್ಸ್ ಅದು ಬಿದ್ದೋದಾಗ ಅದಕ್ಕೆ ಎದ್ದೇಳಕ್ಕೆ ಆಗೋದಿಲ್ಲ. ಅದು ಬಿದ್ದೋದಾಗ ಅದು ಏನು ಮಾಡುತ್ತೆ, ಸಹಾಯಕ್ಕಾಗಿ ಕೂಗುತ್ತೆ. ಯಾರಾದರೂ ಹೋಗಿ ಅದಕ್ಕೆ ಸಹಾಯ ಮಾಡಿದಾಗ, ಅದನ್ನು ಮೇಲೆ ಎತ್ತಿದಾಗ ಅದೇನು ಮಾಡುತ್ತೆ, ನಡ್ಕೊಂಡು ಹೋಗುತ್ತೆ. ನೀವು ಅಬ್ಸರ್ವ್ ಮಾಡಿದ್ದೀರಾ ಇಲ್ವೋ? ನಾನು ಚಿಕ್ಕವನಾಗಿರುವಾಗ ನಮ್ಮ ಮನೆಯಲ್ಲಿ ಕುರಿಗಳನ್ನು ಸಾಕ್ತಾ ಇದ್ವಿ. ಅವುಗಳನ್ನು ನಾವು ನಡ್ಸ್ಕೊಂಡು ಹೋಗುವಂಥ ಸಮಯದಲ್ಲಿ ಅಥವಾ ಓಡಿ ಬರುವಂಥ ಸಮಯದಲ್ಲಿ ಅವು ದಬಕ್ಕಂತ ಬೀಳ್ತಾ ಇದ್ವು, ತುಂಬ ಸಾರಿ ಬೀಳ್ತಾ ಇದ್ವು. ನಾವು ಎಷ್ಟೊಂದು ಸಾರಿ ಅವುಗಳನ್ನು ಹಿಂದೆಯಿಂದ ಹೋಗಿ ಎಬ್ಸಿರುವಂಥ ಜ್ಞಾಪಕ ನನಗಿದೆ. ಪ್ರಿಯ ದೇವರ ಮಕ್ಕಳೇ, ಇದು ನಮಗೆ ಯಾವ ಆತ್ಮಿಕ ಪಾಠವನ್ನು ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ, ಈ ಭೂಮಿ ಮೇಲೆ ನಾವು ಕ್ರೈಸ್ತಿಯ ಜೀವಿತದಲ್ಲಿ ನಾವು ನಡೆಯುವಾಗ, ಮುಂದೆ ಸಾಗುವಾಗ ಇಷ್ಟೊಂದು ಸಾರಿ ನಾವು ನಮ್ಮ ಬಲಹೀನತೆಯ ನಿಮಿತ್ತವಾಗಿ ಬಿದ್ದು ಹೋಗುವ ಸಾಧ್ಯತೆಗಳು ಇದೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ನೀತಿವಂತನು 7 ಸಾರಿ ಬಿದ್ದರೂ ಮತ್ತೆ ಆತನ ಎದ್ದೇಳ್ತಾನೆ ಎಂಬುದಾಗಿ. ಪ್ರಿಯರೇ, ನಾವು ಬಿದ್ದೋಗುವಂಥ ಸಮಯದಲ್ಲಿ ನಾವು ಬಿದ್ದಂಥ ಸ್ಥಿತಿಯಲ್ಲೇ ಇರದೆ ನಾವೇನು ಮಾಡಬೇಕಾಗಿದೆ, ಸಹಾಯಕ್ಕಾಗಿ ದೇವರನ್ನು ಕೂಗಬೇಕಾಗಿದೆ. ಸಹಾಯಕ್ಕಾಗಿ ನಾವು ಕುರುಬನನ್ನು ಕೂಗುವಾಗ ದೇವರು ನಮ್ಮ ಒಳ್ಳೆಯ ಕುರುಬನಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತೆ, ಯೆಹೋವನು ನನಗೆ ಕುರುಬನು. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಒಳ್ಳೆಯ ಕುರುಬ, ನಾನೇ ಕುರಿಗಳಿಗೆ ಬಾಗಿಲಾಗಿದ್ದೇನೆ, ಒಳ್ಳೆಯ ಕುರುಬನು ನಾನೇ ಎಂಬುದಾಗಿ ಸ್ವಾಮಿ ತನ್ನ ವಿಚಾರವಾಗಿ ಹೇಳಿರುವಾಗ, ಆ ಒಳ್ಳೆಯ ಕುರುಬನಾಗಿರುವಂಥ ಕ್ರಿಸ್ತನನ್ನು ನಾವುಗಳು ಕೂಗಿ ಕರೆಯುವಾಗ ಖಂಡಿತವಾಗಿಯೂ ಆತನು ನಮಗೆ ಸಹಾಯದ ಹಸ್ತವನ್ನು ಚಾಚಿ, ಮಗನೇ ಭಯ ಪಡಬೇಡ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡಿ ನಾನು ನಿನ್ನನ್ನು ಮೇಲಕ್ಕೆ ಎತ್ತುತ್ತೇನೆ ಎಂಬುದಾಗಿ ಸ್ವಾಮಿ ತನ್ನ ಧರ್ಮದ ಬಲಗೈಯನ್ನು ನಮಗೆ ಆಧಾರ ಮಾಡಿ ನಮ್ಮನ್ನು ಮೇಲಕ್ಕೆ ಎತ್ತಿ ನಾವು ದೃಢವಾಗಿ ಹೆಜ್ಜೆಯನ್ನು ಇಡುವಂತೆ ಆತನು ನಮ್ಮನ್ನು ಸ್ಥಿರಪಡಿಸುವ ಆತನಾಗಿದ್ದಾನೆ. ನಂಬಿಕೆಯಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣೋದಕ್ಕೆ ಆತನು ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಯಾಕೆ ಅಂತ ಹೇಳಿದ್ರೆ, ನಾವು ಆರಾಧಿಸುವಂಥ ದೇವರು ಆತನು ಜೀವ ಸ್ವರೂಪನಾಗಿರುವಂಥ ದೇವರಾಗಿದ್ದಾನೆ. ಆತನು ಮಾತನಾಡುವಂಥ ದೇವರು, ಆತ ನಮ್ಮ ಸ್ವರವನ್ನು ಕೇಳಿಸಿಕೊಳ್ಳುವಂತಹ ಕುರುಬನಾಗಿದ್ದಾನೆ. ನಾವು ಯೇಸು ಸ್ವಾಮಿ ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಕೆಲವು ಸಾಮ್ಯಗಳನ್ನು ಹೇಳ್ತಾರೆ. ಅದರಲ್ಲಿ ತಪ್ಪಿ ಹೋದ ಕುರಿಯ ಸಾಮ್ಯವನ್ನು ನಾವು ಕೇಳಿರಬಹುದು. ತಪ್ಪಿ ಹೋದ ಕುರಿ, ಅದಕ್ಕೆ ಗೊತ್ತಿತ್ತು ನಾನು ತಪ್ಪಿ ಹೋಗಿದ್ದೀನಿ ಅಂತ, ಆದರೆ ವಾಪಸ್ ಹೇಗೆ ಬರಬೇಕು ಅಂತ ಅದಕ್ಕೆ ಗೊತ್ತಿಲ್ಲ. ಹೀಗಿರುವಾಗ ಆ ಕುರುಬ ಏನು ಮಾಡ್ತಾನೆ, 99 ಕುರಿಗಳನ್ನು ಬಿಟ್ಟು
ತಪ್ಪಿಸಿಕೊಂಡಂತ ಆ ಒಂದು ಕುರಿಯನ್ನು ಹುಡುಕೋದಕ್ಕಾಗಿ ಆತನು ಹೋಗ್ತಾನೆ. ತಪ್ಪಿಸಿಕೊಂಡಂತ ಒಂದು ಕುರಿಯನ್ನು ಕಾಡು ಬೆಟ್ಟ ಗುಡ್ಡ ಮೇಡುಗಳಲ್ಲಿ ಆತನು ಅಲಿದು ಕಣಿವೆಗಳ ಬಳಿಯಲ್ಲಿ ಅದನ್ನ ಕಂಡುಕೊಳ್ತಾನೆ. ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಆ ಕುರಿಯನ್ನು ಆತನ ಏನ್ ಮಾಡ್ತಾನೆ, ಸಂರಕ್ಷಿಸ್ತಾನೆ. ಆ ಕುರಿ ಸಿಕ್ಕ ಮೇಲೆ ಅದನ್ನ ಹೆಗಲ ಮೇಲೆ ಹೊತ್ತಿಕೊಂಡು ಬಂದು ಆತನು ತನ್ನ ನೆರೆಹೊರೆಯವರನ್ನ ಕರೆದು, ನನ್ನ ಸಂಗಡ ಸಂತೋಷ ಪಡಿರಿ, ಯಾಕಂದ್ರೆ ನನ್ನ ಕುರಿ ಕಳೆದು ಹೋಗಿತ್ತು, ಅದು ಸಿಕ್ತು ಎಂಬುದಾಗಿ ಆತನು ಸಂತೋಷ ಪಡುವವನಾಗಿದ್ದಾನೆ ಎಂಬುದಾಗಿ ಆ ಸಾಮ್ಯದಲ್ಲಿ ನಾವು ಕಲಿತೇವೆ. ಹೌದು ಪ್ರಿಯರೇ, ಬಹುಶಃ ಆ ತಪ್ಪಿ ಹೋದಂಥ ಕುರಿ ನಾನು ನೀನು ಆಗಿರಬಹುದು. ನಾನು ನೀನು ಆ ಕುರಿ ಉಪಾದಿಯಲ್ಲಿ ತಪ್ಪಿ ಹೋಗಿರುವಾಗ ಆ ಪರಲೋಕದ ದೇವರು ತನ್ನ ಏಕೈಕ ಕುಮಾರನಾದ ಯೇಸು ಕ್ರಿಸ್ತನನ್ನ ಈ ಧರೆಗೆ ಕಳಿಸಿಕೊಟ್ಟು, ಯೇಸು ಕ್ರಿಸ್ತನು ನಮ್ಮನ್ನ ಹುಡುಕಿ ರಕ್ಷಿಸೋದಕ್ಕಾಗಿ ಆತನು ಕುರುಬನಂತೆ ಈ ಲೋಕಕ್ಕೆ ಬಂದನು. ಪ್ರಿಯರೇ, ಆತನು ನಮ್ಮನ್ನ ರಕ್ಷಿಸೋದಕ್ಕೆ ಶಕ್ತನಾಗಿದ್ದಾನೆ, ಇಷ್ಟವುಳ್ಳವನಾಗಿದ್ದಾನೆ. ಆದರೆ ನಾವು ಮಾಡಬೇಕಾಗಿರೋದೇನು? ನಾವು ಕೂಗಬೇಕು. ಕುರಿ ತಾನು ಸಮಸ್ಯೆಯಲ್ಲಿ ಇದೆ ಅಂತಂದಾಗ ಅದೇನು ಮಾಡುತ್ತೆ? ಮೌನವಾಗಿರೋದಿಲ್ಲ, ಅದು ಮಾತಾಡುತ್ತೆ. ಇಟ್ ಮೀನ್ಸ್ ಅದು ಕೂಗುತ್ತೆ. ತನ್ನ ಸ್ವರವನ್ನು ಅದು ಏನು ಮಾಡುತ್ತೆ? ಬಿಚ್ಚಿ ಅದು ಕಂಟಿನ್ಯೂ ಆಗಿ ಏನು ಮಾಡುತ್ತೆ? ಕೂಗ್ತಾನೆ ಇರುತ್ತೆ. ಸಹಾಯ ಸಿಕ್ಕವರೆಗೂ ಅದು ಕೂಗ್ತಾನೆ ಇರುತ್ತೆ. ಹಾಗೆ ನಾವು ಸಹ ದೇವರನ್ನ ಕೂಗಿ ಕರೆಯುವಾಗ ಆತ ನಮ್ಮ ಹತ್ತಿರದಲ್ಲಿಯೇ ಇದ್ದಾನೆ. ಆತ ನಮ್ಮ ಬಿನ್ನಹವನ್ನು ಕೇಳ್ತಾನೆ. ಆತನ ಕಿವಿ ಕೇಳಲಾರದಂತೆ ಕಿವಿಡಲ್ಲ. ಆತನ ಕೈ ಸಹಾಯ ಮಾಡದೇ ಇರುವ ಹಾಗೆ ಮೋಟುಗೈಯಲ್ಲ ಪ್ರಿಯರೇ, ಅದು ಸಹಾಯದ ಹಸ್ತವನ್ನ ಚಾಚುವಂತ ಕೈಯಾಗಿದೆ. ಇವತ್ತು ನಿಮ್ಮ ಬಲಹೀನತೆಗಳು ಏನೇ ಇರಲಿ, ನಿಮ್ಮ ಕಷ್ಟ ಸಂಕಟಗಳು ಏನೇ ಇರಲಿ, ನೀವು ಯಾವ ವಿಷಯದಲ್ಲಿ ಬಿದ್ದು ಹೋಗಿದ್ದೀರಾ ಜ್ಞಾಪಕ ಮಾಡಿಕೊಳ್ಳಿರಿ. ಯಾವ ಪಾಪದಲ್ಲಿ ನೀವು ಬಿದ್ದು ಹೋಗಿದ್ದೀರಾ, ಯಾವ ಅಂಶವು ನಿಮ್ಮನ್ನ ದೇವರೊಂದಿಗೆ ಅನ್ಯೂನ್ಯತೆಯಲ್ಲಿ ಬರದೇ ಇರುವ ಹಾಗೆ ತಡೀತಾ ಇದೆ, ಮಾಟ ಮಂತ್ರದ ತೊಂದರೆಗಳಿಗೆ ಒಳಗಾಗಿದ್ದೀರೋ, ಅಥವಾ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದೀರೋ, ಅಥವಾ ದೇವರ ಮೇಲೆ ಭರವಸೆಯನ್ನು ಹೊಂದದೇ ಹೋಗಿದ್ದೀರೋ, ನಿಮ್ಮ ಬಲಹೀನತೆಗಳು ಏನೇ ಇರಲಿ ಎಲ್ಲವನ್ನ ದೇವರು ತಿಳಿದಿದ್ದಾನೆ. ನಿಮ್ಮ ಬಲಹೀನತೆಗಳನ್ನು ದೇವರ ಮುಂದೆ ಒಪ್ಪಿಕೊಂಡು, ದೇವರೇ ನಾನು ಈ ಬಲಹೀನತೆಯಲ್ಲಿ ಇದ್ದೀನಿ ಸ್ವಾಮಿ, ಈ ಬಲಹೀನತೆಯಿಂದ ನನ್ನನ್ನು ಬಿಡಿಸು ಎಂಬುದಾಗಿ ನೀನು ಕೂಗುವಾಗ ಆತನು ಓಡೋಡಿ ಬಂದು ನಿನ್ನನ್ನು ಆತನು ರಕ್ಷಿಸೋದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಪ್ರಿಯರು, ಆತನು ಇಮ್ಮಾನುವೇಲನಾಗಿರುವಂಥ ದೇವರು ಸದಾಕಾಲ ನಮ್ಮ ಸಂಗಡ ಇರೋದಕ್ಕೆ ಇಷ್ಟವುಳ್ಳಂಥ ದೇವರಾಗಿದ್ದಾನೆ. ಹೀಗಿರೋದ್ರಿಂದ ಈ ವಾಕ್ಯವನ್ನು ಕೇಳುವಂಥ ನಾವು ಒಂದು ವೇಳೆ ಈ ಕುರಿಯೋಪಾದಿಯಲ್ಲಿ ತಪ್ಪಿ ಹೋಗಿರೋ ಪಕ್ಷಕ್ಕೆ ಹಿಂದೆ ನಾವು ದೇವರನ್ನು ಕೇಳಿಕೊಳ್ಳೋಣ. ದೇವರೇ ನನ್ನನ್ನು ರಕ್ಷಿಸು, ನಾನು ನಿನ್ನ ಅನ್ಯೂನ್ಯತೆಯಲ್ಲಿ ಇರೋದಕ್ಕೆ ಸಹಾಯ ಮಾಡು, ನಾನು ನಿನ್ನ ಸ್ವರವನ್ನು ಕೇಳೋದಕ್ಕೆ, ನಿನ್ನನ್ನು ಹಿಂಬಾಲಿಸೋದಕ್ಕೆ ನಮಗೆ ಸಹಾಯ ಮಾಡಿ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ತಲೆವಾಗಿ ಪ್ರಾರ್ಥಿಸೋಣ. ನಮ್ಮ ಪರಲೋಕದ ದೇವ, ನೀನು ನಮ್ಮನ್ನು ಪ್ರೀತಿಸಿದ್ದಿ, ನಮಗೋಸ್ಕರ ನಿನ್ನ ಪ್ರಾಣವನ್ನೇ ಕೊಟ್ಟಿದ್ದಿ ಸ್ವಾಮಿ. ಕುರಿಯು ನಿನ್ನ ಸ್ವರವನ್ನು ಕೇಳುವ, ಕುರುಬನ ಸ್ವರವನ್ನು ಕೇಳುವ ಹಾಗೆ ನಾವು ನಿನ್ನ ಸ್ವರವನ್ನು ಕೇಳಿ ನಿನ್ನ ಹಿಂದೆ ಓಡೋಡಿ ಬರುವಂತೆ ನಮಗೆ ಕೃಪೆ ಮಾಡಪ್ಪ. ನಾವು ಸದಾಕಾಲ ನಿನ್ನ ಬೆಳಕನ್ನು ಹೊಂದಿಕೊಂಡವರಾಗಿ ಬೆಳಕಿನ ಮಕ್ಕಳಾಗಿ ಜೀವಿಸೋದಕ್ಕೆ ಕೃಪೆ ಮಾಡು. ಈ ವಾಕ್ಯವನ್ನು ಕೇಳುವಂಥ ಈ ಮಕ್ಕಳ ಜೀವಿತದಲ್ಲಿ ಯಾವ ಕತ್ತಲೆ ಆವರಿಸಿಕೊಂಡಿದೆ ಅದೆಲ್ಲವನ್ನು ನೀನು ಸಂಪೂರ್ಣವಾಗಿ ತೆಗೆದು ಹಾಕಿ ದೇವರೇ, ಅವರ ಜೀವಿತದಲ್ಲಿ ನೀನು ಬೆಳಕನ್ನು ಉಂಟು ಮಾಡಿ, ಬೆಳಕಿನ ದೇವರು ನೀನಾಗಿದ್ದ ಅವರ ಜೀವಿತವನ್ನು ಮಾರ್ಪಡಿಸಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ದೇವರೇ, ಆಮೇನ್. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅಮೂಲ್ಯವಾದಂಥ ಜೀವಿಯೊಂದಿಗೆ ಸಂದೇಶಕ್ಕೆ ಸಿದ್ಧರಾಗೋಣ. ದೇವರು ನಿಮ್ಮ ಸಂಗಡ ಇರಲಿ. ಆಮೇನ್.